ನಗರದಲ್ಲಿ ನಕಲಿ ಕ್ಲಿನಿಕ್ ದುರಂತ 8 ವರ್ಷದ ಬಾಲಕಿ ಮೃತಪಟ್ಟಿದ್ದಾರೆ. ಮಾಲೂರು ತಾಲೂಕಿನ ದೊಡ್ಡಹಿಗ್ಲೂರು ಗ್ರಾಮದಲ್ಲಿ ನಕಲಿ ಕ್ಲಿನಿಕ್ ವೈದ್ಯನ ಅಜಾಗರೂಕತೆಯಿಂದ 8 ವರ್ಷದ ಬಾಲಕಿ ತಾನವಿ ಮರಣ ಹೊಂದಿರುವ ದುರಂತ ಸಂಭವಿಸಿದೆ. ತಾನ್ವಿಗೆ ಜ್ವರ ಬಂದ ಹಿನ್ನೆಲೆಯಲ್ಲಿ ಪೋಷಕರು 2025 ಸೆಪ್ಟೆಂಬರ್ 29ರಂದು ಪಕ್ಕದ ಸಂತೆಹಳ್ಳಿ ಗ್ರಾಮದಲ್ಲಿನ ಒಂದು ನಕಲಿ ಕ್ಲಿನಿಕ್ಗೆ ಕರೆದೊಯ್ದರು. ಅಲ್ಲಿನ ವೈದ್ಯ ಬಾಲಕಿಗೆ ದೊಡ್ಡವರಿಗೆ ನೀಡುವ ಪ್ರಮಾಣದಲ್ಲಿ ಇಂಜೆಕ್ಷನ್ ನೀಡಿದ್ದಾನೆ. ಇಂಜೆಕ್ಷನ್ ಹಾಕಿದ ಬಳಿಕ ಬಾಲಕಿ 2 ದಿನಗಳಿಂದ ತೀವ್ರ ನೋವಿನಿಂದ ನರಳುತ್ತಿದ್ದು, ಇಂಜೆಕ್ಷನ್ ಹಾಕಿದ ಸ್ಥಳದಲ್ಲಿ ಚರ್ಮ ಹಸಿರು ಬಣ್ಣಕ್ಕೆ ತಿರುಗಿ ರಕ್ತ ಹೆಪ್ಪುಗಟ್ಟಿದ ಲಕ್ಷಣಗಳು ಸಹ ಕಾಣಿಸಿಕೊಂಡಿದ್ದವು. ತಕ್ಷಣವಾಗಿ ಮಗುವನ್ನು ಮಾಲೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ದರು. ಚಿಕಿತ್ಸೆ ಫಲಕಾರಿಯಾಗದೆ ಅಕ್ಟೋಬರ್ 2ರಂದು ಸಂಜೆ ಬಾಲಕಿ ರಕ್ತದ ವಾಂತಿ ಮಾಡಿ ಮೃತಪಟ್ಟಿದ್ದಾರೆ. ತಾನವಿಯ ಪೋಷಕರು ಇಂಜೆಕ್ಷನ್ನ ಕಾರಣಕ್ಕೆ ಮಗುವಿನ ಸಾವು ಎಂದು ಆರೋಪಿಸಿದ್ದು, ನಕಲಿ ಕ್ಲಿನಿಕ್ ವಿರುದ್ಧ FIR ದಾಖಲಿಸಿದ್ದಾರೆ. ಘಟನೆ ನಂತರ ಕ್ಲಿನಿಕ್ ಮುಚ್ಚಿ ವೈದ್ಯ ಪರಾರಿಯಾಗಿದ್ದಾನೆ. ಮಾಲೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ಪ್ರಕರಣದ ತನಿಖೆ ನಡೆಸಿದ್ದಾರೆ. ಮರಣೋತ್ತರ ವರದಿ ಬಂದ ನಂತರ ಕ್ರಮ ಕೈಗೊಳ್ಳುವುದಾಗಿ ಪೊಲೀಸರು ತಿಳಿಸಿದ್ದಾರೆ. ಬಟ್ ಅವ್ರು ಹೇಳಿದ್ರು ಈ ಥರ ಇದು ಆಲ್ರೆಡಿ ಬ್ಲಡ್ ಎಲ್ಲ ಬಾಡಿ ಎಲ್ಲ ಫುಲ್ ಇದಾಗಿಬಿಟ್ಟಿದೆ, ಸ್ಪ್ರೆಡ್ ಆಗಿಬಿಟ್ಟಿದೆ, ಇನ್ನೇನು ಮಾಡ್ತಾ ಇರಲ್ಲ ಸರ್ ಅಂತ. ಮಗು ಚೆನ್ನಾಗೇ ಇತ್ತು, ಬ್ಲಡ್ ಈ ರೀತಿ ಎಲ್ಲ ಆಗಿದೆಯಲ್ಲ, ಯಾವುದರಿಂದ ಆಗಿದೆ ಅಂತ ಹೇಳಿ ಡಾಕ್ಟರ್ ರಿಪೋರ್ಟ್ ಬರಬೇಕಂತ ಅವ್ರು ಹೇಳ್ತಾ ಇದ್ದಾರೆ. ಗ್ಯಾಂಗ್ರೀನ್ ಆಗಿರ್ಬೋದು ಅಂತ ಒಂದು ಅನಿಸಿಕೆ ಅಂತ ಹೇಳಿದ್ರೆ ಈಗ 99% ಅದೇ ಹೇಳ್ತಾ ಇದ್ದಾರೆ. ರಿಪೋರ್ಟ್ ಬಂದ್ಮೇಲೆ ಆಮೇಲೆ ರಿಪೋರ್ಟ್ ಬಂದ್ಮೇಲೆ ಅದು 100%. ಸಿರಂಜ್ ಮಾಡೋ ಜಾಗದಲ್ಲಿ ಮಾರ್ಕ್ ಇದೆಯಲ್ಲ ಸರ್, ಅಲ್ಲಿಂದನೇ ಸ್ಪ್ರೆಡ್ ಆಗ್ತಾ ಇರೋದು. ಮಾಡೋದಕ್ಕೆ ಕಾರಣ ನನ್ನ ಮಗಳಿಗೆ ಆದಂಥ ಅನ್ಯಾಯ ಬೇರೆ ಯಾರ ಮಕ್ಕಳಿಗೂ ಆಗಬಾರ್ದು ಅನ್ನೋದು. ನನ್ನ ಮಗಳಿಗೆ 8.5 ಇಯರ್ಸ್ ಓಲ್ಡ್. ಈಗ ನನ್ನ ಮಗಳು ಒಂದು ಜ್ವರ ಬಂದು ಒಂದು ಡೋಸ್ ಇಂಜೆಕ್ಷನ್ ಕೊಟ್ಟು ನನ್ನ ಮಗಳು ಇವತ್ತು ಡೆಡ್ ಆಗಿದ್ದಾರೆ. 2 ದಿನದಲ್ಲಿ ಅದು ಡೋಸ್ ಬಂದು ಬ್ಲಡ್ ಎಲ್ಲ ಬಾಡಿಗೆಲ್ಲ ಸ್ಪ್ರೆಡ್ ಆಗಿಬಿಟ್ಟು ನನ್ನ ಮಗಳು ಇವತ್ತು ಬ್ಲಡ್ ವಾಮಿಟ್ ಮಾಡ್ಕೊಂಡು ಡೆಡ್ ಆಗಿದ್ದಾರೆ. ಎಷ್ಟು ದಿವಸದಿಂದ ಇತ್ತು ಜ್ವರ? 3 ಡೇಸ್. ಆ್ಯಕ್ಚುಲಿ ಮಂಡೇ ಬಂದು ಸೋಮವಾರ ಬಂದು ನಮಗೆ ಜ್ವರ ಕಾಣಿಸ್ಕೊಂತು. ಅವತ್ತು ನೈಟು ನಾವು ಮನೆಯಲ್ಲಿ ಸಿರಪ್ ಹಾಕಿದ್ವಿ. ಮಂಗಳವಾರ ಬೆಳಗ್ಗೆ ನಾವು ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ವಿ. ಸಂತಳ್ಳಿ ಡಾಕ್ಟ್ರ್ ಹೆಸರು ಬಂದುಬಿಟ್ಟು ಶಿವಕುಮಾರ್ ಅಂತ ಹೇಳ್ಬಿಟ್ಟು. ಅವ್ರು ಡಾಕ್ಟ್ರು ಅಲ್ಲಿ ಹೋದ್ಮೇಲೆ ಜ್ವರ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಡೋಸ್ ಕೊಟ್ಟಿದ್ದಾರೆ, ಇಂಜೆಕ್ಷನ್ ಕೊಟ್ಟಿದ್ದಾರೆ ಅಂತ. ಆ್ಯಕ್ಚುಲಿ ಮಕ್ಕಳಿಗೆ ಇಂಜೆಕ್ಷನ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ 8 ವರ್ಷ ಮಗುವಿಗೆ ಇಂಜೆಕ್ಷನ್ ಕೊಡಬಾರ್ದಾಗಿತ್ತು. ಬಟ್ ಅವ್ರು ಯಾವ ರೀತಿಯಲ್ಲಿ ಯಾವ ಡಾಕ್ಟರ್ ಥರ ನಾನು ಕೊಟ್ಟು ನನಗೆ ಗೊತ್ತಿಲ್ಲ, ಅದನ್ನು ನೀವೇ ಹೇಳಬೇಕು. ಆಮೇಲೆ ಆ ಇಂಜೆಕ್ಷನ್ ಕೊಟ್ಟಾದ್ಮೇಲೆ ಮಗುಗೆ ಇಲ್ದಿದ್ದೆಲ್ಲ ನೋವೆಲ್ಲ, ಕಾಲಲ್ಲೆಲ್ಲ ನೋವು, ಎಲ್ಲಿ ಇಂಜೆಕ್ಷನ್ ಕೊಟ್ಟಿದ್ದೆಲ್ಲ ಬಂದು ಮಗು ಸ್ಲೋ ಪಾಯ್ಸನ್ ಥರ ಆಗಿ. ಅಂದರೆ ದೊಡ್ಡವ್ರು ಕೊಡೋ ಥರ ಕೊಟ್ಟಿದ್ದಾರೆ. ದೊಡ್ಡವ್ರು ಕೊಟ್ಟಿದ್ದಾರೆ. ಈಗ ಅವ್ರಿಗೆ ಏನಾರು ಹೇಳ್ಕೊಂಡ್ಲ ಸರ್? ಅವ್ರಿಗೆ ನೋವು ಏನಾದ್ರು ಹೇಳ್ಕೊಂತ ಇಲ್ಲ? ನೋವು ಅಂತ ಇದ್ದು ಕಾಲೆಲ್ಲ ಬ್ಲ್ಯಾಕ್ ಆಗಿತ್ತು. ನೆಕ್ಸ್ಟ್ ನೀವು ಮಾತಾಡೋಣ. ಓನ್ಲಿ ಜ್ವರ ಏನಿದ್ದಿಲ್ಲ ಅವ್ರಿಗೆ, ಬಟ್ ಕಾಲು ನೋವು ಅಂತ ಹೇಳ್ಬಿಟ್ಟೇ ತುಂಬ ಅದಕ್ಕೋಸ್ಕರನೇ ತುಂಬ ಒದ್ದಾಡಿದ್ರು ಮಗು. ನೀವೇನು ಹೇಳಿದ್ರಿ ಆ ಟೈಮಲ್ಲಿ? ಆ ಟೈಮಲ್ಲಿ ನಾವು ಹೇಳಿದ್ವಿ, ಅಮ್ಮ ಕ್ಲಿಯರ್ ಆಗುತ್ತೆ, ಮೇಲಾಗುತ್ತೆ, ಹಾಸ್ಪಿಟಲಲ್ಲಿ ಇದ್ವಿ, ಎಲ್ಲ ಕ್ಲಿಯರ್ ಆಗುತ್ತೆ, ಮೇಲಾಗುತ್ತೆ ಅಂತೆಲ್ಲ ಹೇಳಿದ್ವಿ. ಹಾಸ್ಪಿಟಲ್ ಕರ್ಕೊಂಡೋಗಿದ್ವಿ. ಮಾಲೂರಲ್ಲಿ ರಮೇಶ್ ಚಿಲ್ಡ್ರನ್ಸ್ ಹಾಸ್ಪಿಟಲ್ ಕರ್ಕೊಂಡೋಗಿ ನೈಟ್ ಅಡ್ಮಿಟ್ ಮಾಡಿದ್ವಿ. ನಿನ್ನೆ ರಾತ್ರಿ ನೈಟ್ 10:30ಗೆ ಹೋಗಿದ್ವಿ. ಅಲ್ಲಿ ನಾವು 1:30-2 ಗಂಟೆವರೆಗೂ ಇದ್ವಿ. ಅವ್ರು ಮಾಡೋ ಪ್ರಯತ್ನ ಅವ್ರು ಮಾಡಿದರು. ಗ್ಲೂಕೋಸ್ ಇಂಜೆಕ್ಷನ್ ಎಲ್ಲ ಕೊಟ್ಟಿದ್ರು. ಅದಾದಮೇಲೆ ನಮ್ಮ ಮಗುಗೆ ಬ್ಲಡ್ ಥರ ವಾಮಿಟ್ ಆಯಿತು ಅಲ್ಲಿ ಹಾಸ್ಪಿಟ್ಲಲ್ಲಿ. ಆವಾಗ ನಾವು ಡಾಕ್ಟರ್ ಕೇಳಿದ್ದಕ್ಕೆ ಅವರು ಇದು ಜಾಸ್ತಿ ಆಗ್ತಾಯಿದೆ, ನೀವು ಹಾಸ್ಪಿಟಲ್ಗೆ ಇದಕ್ಕೆ ಎಮರ್ಜೆನ್ಸಿ ಕರ್ಕೊಂಡು ಹೋಗ್ಬೇಡಿ ಅಂತ. ಆವಾಗ ಕೋಲಾರ ಜಲಪ ಹಾಸ್ಪಿಟ್ಲಿಗೆ ಕಳಿಸಿದ್ರು. ಆಮೇಲೆ ಚಲೋ ಹೋಗ್ಬೇಕಾದ್ರೆ ಮಗು ಚೆನ್ನಾಗೇ ಮಾತಾಡ್ಕೊಂಡೇ ಇತ್ತು. ಅಲ್ಲಿ ಹಾಸ್ಪಿಟ್ಲಿಗೆ ರೀಚ್ ಆದಮೇಲೆ ನಾವು ತಗೊಂಡೋಗ್ಬಿಟ್ಟು ಎಮರ್ಜೆನ್ಸಿ ಇದರಲ್ಲಿ ಬ್ಲಡ್ ಮೇಲೆ ಮುಗಿಸಿದಾಗ ಸ್ವಲ್ಪ ಅನ್ಕಾನ್ಸಿಯಸ್ ಥರ ಇತ್ತು. ಅವಾಗ ಅಲ್ಲಿರೋ ಡಾಕ್ಟರ್ಸ್ ಎಲ್ಲ ಒಂದು ಹೆಂಗೆಲ್ಲ ಸೇರ್ಕೊಂಡು ಅವ್ರು ಮಾಡೋ ಪ್ರಯತ್ನ ಪಟ್ಟರು. ಬಟ್ ದೇವರು ಉಳಿಸೋಕ್ಕಾಗಲಿಲ್ಲ. ಸರ್ ಅದೇನು ಒರಿಜಿನಲ್ ಕ್ಲಿನಿಕಾ ಏನು ಸರ್? ಅದು ಅಷ್ಟೊಂದು ನನಗೂ ಗೊತ್ತಿಲ್ಲ. ಬಟ್ ಅದನ್ನೆಲ್ಲ ನೀವೇ ಪರೀಕ್ಷೆ ಮಾಡಿ ಅವ್ರ ಹತ್ರ ಅದು ಸರ್ಟಿಫಿಕೇಟ್ ಇದೆಯೋ ಇಲ್ಲ ಅಂತ ನೋಡಿ, ನನ್ನ ಮಕ್ಳಿಗಾಗಂಥ ಅನ್ಯಾಯ ಬೇರೆ ಯಾವ ಮಕ್ಳಿಗೂ ಆಗಬಾರ್ದು ಅನ್ನೋದೇ ನನ್ನ ಉದ್ದೇಶ. ನೀವು ಎಷ್ಟು ಜನ ಮಕ್ಕಳು ನಿಮಗೆ? ನನಗೆ 2 ಮಕ್ಕಳು. ನನ್ನ ಮಗಳು ದೊಡ್ಡವಳು 8 ವರ್ಷ, ಇನ್ನೊಬ್ಬ ಮಗ ಇದ್ದಾನೆ 5 ವರ್ಷದಲ್ಲಿ ರನ್ನಿಂಗ್ ಇದೆ. ಚೆನ್ನಾಗಿ ಓದ್ತಾ ಇದ್ಲು, ಸ್ಕೂಲಲ್ಲಿ ರ್ಯಾಂಕರ್ ಇದ್ಲು ಕ್ಲಾಸಲ್ಲಿ, ಮತ್ತು ಎಲ್ಲ ಸ್ಪೋರ್ಟ್ಸಲ್ಲಿ, ಡ್ಯಾನ್ಸಲ್ಲಿ ಎಲ್ಲ ಚೆನ್ನಾಗಿದ್ಲು. ಲಾಸ್ಟ್ 5ರಿಂದ 6 ವರ್ಷದ ಒಳಗಡೆ ನಾನು ಯಾವತ್ತೂ ಹಾಸ್ಪಿಟಲ್ಗೆ ಕರ್ಕೊಂಡೋಗಿಲ್ಲ ಮಗುನ. ಅಷ್ಟು ಎನರ್ಜಿ ಆಗಿದ್ಲು. ನಾವು ಮನೇಲಿ ಹಾಕೋ ಸಿರಪ್ 1 ಟೈಮ್ ಹಾಕೋದು ಸಾಕು, ಅದೇ ಕ್ಲಿಯರ್ ಹಾಕೊಂಡು ಎನರ್ಜಿ ಆಗಿತ್ತು.
ಬಟ್ ಇವತ್ತು ಇವರು ಮಾಡಿರೋ ತಪ್ಪು ಕೆಲಸದಿಂದ ನನ್ನ ಮಗಳನ್ನ ಕಳ್ಕೊಂಡಿದ್ದೀನಿ. ಅದಕ್ಕೆಲ್ಲ ನೀವೇ ಉತ್ತರ ಕೊಡಬೇಕು. ನಿಮ್ಮ ಕಡೆಯಿಂದ ನಮ್ಗೆ ನ್ಯಾಯ ಸಿಗಬೇಕು. ಈಗೇನು ಕಂಪ್ಲೇಂಟ್ ಕೊಟ್ಟಿದ್ದೀರಿ ಸರ್? ಅದೇ ಈ ಥರ ಏನಕ್ಕೆ ಕೊಟ್ಟರು ಡಾಕ್ಟ್ರು, ಈ ಥರ ಏನಕ್ಕಾಯಿತು, ಆಗಿಲ್ಲ ಅಂದರೆ ಬೇರೆ ಕಡೆ ಬೇರೆ ಕಡೆ ಹಾಕ್ಬೋದಾಯಿತು. ಆ ಥರ ಕೊಡಬಾರ್ದಾಯಿತು. ಎಂಟು ವರ್ಷ 5 ತಿಂಗಳು ಮಗುಗೆ ಅದು ಇಂಜೆಕ್ಷನ್ ಕೊಡಬಾರ್ದಾಯಿತು. ಅದು ಹೆವಿ ಡೋಸಿಂದ ಆಗಿರೋದು. ಈಗ ಪೋಸ್ಟ್ಮಾರ್ಟಮ್ ಮಾಡಿದ್ದಾರೆ. ಪೋಸ್ಟ್ಮಾರ್ಟಮ್ ಮಾಡಿ ಈಗ ಆಲ್ರೆಡಿ ಡಾಕ್ಟ್ರು ಹೇಳಿದ್ದಾರೆ ಆಲ್ಮೋಸ್ಟ್ ಇದೇ ರೀತಿಯಿಂದ ಅಂತ ಹೇಳ್ಬಿಟ್ಟು. ಅದು 100% ರಿಪೋರ್ಟ್ ಬಂದು ಅದು 15 to 20 ಡೇಸಲ್ಲಿ ಅದು ರಿಪೋರ್ಟ್ ಬರುತ್ತೆ. ಅದಾದಮೇಲೆ ಕನ್ಫರ್ಮ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇವಾಗ ಇಂಜೆಕ್ಷನ್ ಕೊಟ್ಟಿರೋದು ಯಾವ ಸರ್? ಅದು ಅವ್ರದ್ದು ಸ್ವಂತ ಊರು ಯಾವ್ದು ಗೊತ್ತಿಲ್ಲ, ಬಟ್ ಅವರು ಕ್ಲಿನಿಕ್ಕು ಮನೆಯಿರೋದು ಬಂದು ಅವ್ರ ಮದುವೆ ಆಗಿರೋದು ಬಂದು ಹೇಳ್ಬಿಡಿ. ಒಂದೇ ಕಂಪ್ಲೇಂಟ್ ಇವಾಗ ಆತನ ಎಲ್ಲಿದ್ದಾನೆ ಇವಾಗ? ಗೊತ್ತಿಲ್ಲ, ಯಾರೋ ಹೇಳಿದ್ರು ಊರಲ್ಲಿ ಇರೋರು ಬೀಗ ಹಾಕೊಂಡು ಹೋಗಿದ್ದಾರೆ ಅಂತ. ನಾವು ತುಂಬ ಟ್ರೈ ಮಾಡಿದ್ವಿ. ಫೋನ್ ಎಲ್ಲನೂ ನಾಟಿ ಅಂದರೆ ಫೋನ್ ನಮ್ಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಫಸ್ಟ್ ನಮ್ಮದು ಕಾರ್ಯ ಎಲ್ಲ ಮುಗಿಸ್ಕೊಂಡು ನಾವು ಆಮೇಲೆ ಪ್ರೂವ್ ಆಯಿತು ಅಂದರೆ ಆತನಿಗೆ ಏನಾಗಬೇಕು ಅಂತ ಇದ್ದೀವಿ. ಇಲ್ಲ, ಅದು ಪೊಲೀಸರಿಗೆ ಆಲ್ರೆಡಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಪೊಲೀಸವ್ರ ಕಡೆಯಿಂದ ನಿಮ್ಮ ಕಡೆಯಿಂದ ಅದು ಏನು ಮಾಡಬೇಕಾ ಮಾಡಿ. ನಮ್ಮ ರಿಕ್ವೆಸ್ಟ್ ಏನಂದರೆ ನನ್ನ ಮಗಳಿಗಾಗೋಂಥ ಇದು ಅನ್ಯಾಯ, ಬಟ್ ಯಾರು ಬೇರೆ ಯಾರಿಗೂ ಆಗಬಾರ್ದು ಅನ್ನೋದಷ್ಟೇ. ಬೇರೆ ಮಕ್ಕಳು ಬೇರೆ ಯಾರಿಗೂ ಆ ಥರ ಆಗಬಾರ್ದು ಅನ್ನೋದು ಒಂದು ಉದ್ದೇಶ. ಇದು ಆರೋಗ್ಯ ಇಲಾಖೆ ನೆಗ್ಲಿಜೆನ್ಸಿ ಸುಮಾರು ಕಡೆ ಇದೆ. ನಕಲಿ ಕ್ಲಿನಿಕ್ ಬಟ್ ನೋಡಿ, ಅವ್ರಿಗೆ ಡಾಕ್ಟ್ರು MBBS ಮಾಡಿದವರೆಲ್ಲ ಗೊತ್ತಿಲ್ಲ. ಬಟ್ 8 ವರ್ಷ ಮಗುಗೆ ಇಂಜೆಕ್ಷನ್ ಕೊಡಬೇಕು ಬೇಡ ಅನ್ನೋದು ಕೂಡ ಅವ್ರಿಗೆ ತಿಳುವಳಿಕೆ ಇಲ್ಲ. ಜೊತೆಯಲ್ಲಿ ಯಾರು ಹೋಗಿದ್ದಾರೆ ಜೊತೆಯಲ್ಲಿ ಅವ್ರನ್ನೂ ಕೇಳಬೇಕು, ಅವ್ರಿಗೆ ಎಷ್ಟು ಏಜ್ ಆಗಿದೆ ಏನಂತ ಕೇಳಲಿಲ್ಲ. ಹೋಗಿದ್ದಾರೆ, ಫೀವರ್ ಹೆಚ್ಚಾಗಿದೆ, ಇಂಜೆಕ್ಷನ್ ಕೊಟ್ಟಿದ್ದಾರೆ, ಕಳಿಸಿದ್ದಾರೆ. ಇಂಜೆಕ್ಷನ್ ಹಾಕಿರೋ ಜಾಗದಲ್ಲಿ ಬ್ಲಾಕ್ ಆಗಿದೆ. ಮೊಬೈಲಲ್ಲಿ ನಮ್ಮದು ಟ್ರೀಟ್ಮೆಂಟ್ ಕೊಡಂಗಿಲ್ಲ. ಅವರು ಯಾರು RMS ಡಾಕ್ಟರ್ ಆಗಿರ್ಬೋದು, ಈ ಧನ್ವಂತರಿ ಇವೆಲ್ಲ ಇರ್ತಾವಲ್ಲ, ಅವ್ರು ಯಾರು ಟ್ರೀಟ್ಮೆಂಟ್ ಕೊಡಂಗಿಲ್ಲ ಅಂತ. ಆದರೆ ನಮ್ಮ ತಾಲೂಕು ಆರೋಗ್ಯ ಆಡಳಿತ ಅಧಿಕಾರಿಗಳು ಮತ್ತು ನಮ್ಮ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಇದ್ರ ಬಗ್ಗೆ ಎಷ್ಟು ಮಾತ್ರ ಕ್ರಮ ವಹಿಸಿದ್ದಾರೆ ಅನ್ನೋದು ನಮಗೆ ಈ ಒಂದು ಘಟನೆಯಿಂದ ಗೊತ್ತಾಗ್ತಾ ಇದೆ. ಇನ್ನೆಷ್ಟು ಬಡ ಮಕ್ಕಳು ಇದರಿಂದ ಜೀವವನ್ನು ಕಳ್ಕೊಳ್ಬೇಕು, ಇನ್ನೆಷ್ಟು ತಂದೆ ತಾಯಿ ತಮ್ಮ ಮಕ್ಕಳನ್ನ ಕಳ್ಕೊಳ್ಬೇಕು. ನಮ್ಮ ಸರ್ಕಾರ ಏನು ಮಾಡ್ತಾ ಇದೆ ಎಲ್ರಿಗೂ ಗೊತ್ತು. ಗಲ್ಲಿಗಳಲ್ಲೂ ಕೂಡ ನಕಲಿ ಡಾಕ್ಟರ್ಗಳು ತಮ್ಮ ಕಾರ್ಯವನ್ನು ರಾಜಾರೋಷವಾಗಿ ಮಾಡ್ತಾ ಇದ್ದಾರೆ. ಗೊತ್ತಿದ್ರೂ ಕೂಡ ಯಾಕೆ ಸರ್ಕಾರ ಕಣ್ಮುಚ್ಚಿಕೊಳ್ತಿದೆ? ಇನ್ನೆಷ್ಟು ಬಲಿದಾನ ಅವ್ರಿಗೆ ಬೇಕು? ಈ ಬಡ ಮಕ್ಕಳನ್ನ ಜೀವಗಳು ಇನ್ನೆಷ್ಟು ಬೇಕು ಅವ್ರಿಗೆ? ಸೊ ದಯಮಾಡಿ ತಾವೆಲ್ಲ ಮೀಡಿಯಾ ಮಿತ್ರರು ಏನಿದ್ದೀರಿ ಎಲ್ಲರೂ ಕೂಡ ಈ ಒಂದು ಸಾವಿಗೆ ನ್ಯಾಯವನ್ನು ದೊರಕಿಸ್ಕೊಡ್ಬೇಕು. ಅವರು ಇಷ್ಟೆಲ್ಲ ಇಶ್ಯೂ ಮಾಡಬೇಕು ಅಂತ ಅನ್ಕೊಂಡಿರೋದೆ ನನ್ನ ಮಗಳು ಆಗಿರುವಂಥ ಅನ್ಯಾಯ ಬೇರೆ ಯಾರಿಗೂ ಆಗುವಂಥದ್ದು ಬೇಡ. ಎಲ್ಲ ಮಕ್ಕಳು ಕೂಡ ನಮ್ಮ ಮಕ್ಕಳೇ, ಎಲ್ಲರೂ ಮಕ್ಕಳೇ, ನಮ್ಗೆಲ್ಲರೂ ಕೂಡ ಮಕ್ಕಳೇ, ಎಲ್ಲ ಕೂಡ ಜೀವಗಳೇ. ನಮ್ಮ ಮನೆಯಲ್ಲಿ ಆದರೆ ಬೇರೆ ಬೇರೆ, ಪಕ್ಕದ ಮನೆಯಲ್ಲಿ ಆದರೆ ಬೇರೆ ಅಲ್ಲ, ಎಲ್ಲ ಜೀವಗಳೇ. ಸೊ ಈ ಥರ ಅನ್ಯಾಯ ಮತ್ತೆಂದೂ ಆಗಬಾರ್ದು. ಇದ್ರ ಬಗ್ಗೆ ತಾವೆಲ್ಲರೂ ಕೂಡ ಸರ್ಕಾರದ ಗಮನವನ್ನು ಸೆಳೆದು ಸರ್ಕಾರಕ್ಕೆ ಸ್ವಲ್ಪ ಬಿಸಿಯನ್ನು ಮುಟ್ಟಿಸಿ ಸರ್ಕಾರ ಅಧಿಕಾರಿಗಳು ಸರಿಯಾಗಿ ಕಾರ್ಯಪ್ರವೃತ್ತರಾಗುವಂತೆ ಮಾಡಬೇಕಂತ ತಮ್ಮಲ್ಲಿ ಈ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಧನ್ಯವಾದಗಳು. ಅನ್ನೋದು ಸುಮಾರು ವ್ಯಾಪಕವಾಗಿ ಹರಡಿಬಿಟ್ಟಿದೆ. ಹಾಗಾಗಿ ಅಂಥ ದಂಧೆಗೆ ನಮ್ಮ ಮನೆಯ ಒಂದು ಹೆಣ್ಣು ಮಗು ಇವತ್ತು ಬಲಿಯಾಗಿದೆ. ಅದನ್ನು ನೋಡೋಕ್ಕೆ ತುಂಬ ಬೇಜಾರಿನ ಸಂಗತಿ. ಹಾಗೆ ಈ ವಿಚಾರಕ್ಕೆ ನಮ್ಮ ಶಾಸಕರಾದ ಜನಪ್ರಿಯ ನಂಜೇಗೌಡರು PM-ಗೆ ಪೋಸ್ಟ್ಮಾರ್ಟಮ್ಗೆ ಏನೇನು ನಮಗೆ ಅನುಕೂಲ ಬೇಕಾಗಿತ್ತು ಅದೊಂದು ಅವರು ಅಲ್ಲಿಗೆ ಹೇಳಿ ನಮಗೆ ಒಂದು ವಿಚಾರವನ್ನು ಎಲ್ಲ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೆ ಈ ಸಮಯದಲ್ಲಿ ಧನ್ಯವಾದ ಹೇಳ್ತೀನಿ. ಹಾಗೆ ದಯವಿಟ್ಟು ಈ ಒಂದು ಹೆಣ್ಣು ಮಗಳಿಗೆ ನ್ಯಾಯವನ್ನು ಒದಗಿಸ್ಕೊಡ್ಬೇಕು. ನಕಲಿ ಕ್ಲಿನಿಕ್ ಇಟ್ಟಿರುವಂತಹ ಮಾಲೂರು ತಾಲೂಕಿನಾದ್ಯಂತ ಅಥವಾ ಇಡೀ ರಾಜ್ಯದಲ್ಲಿ ಯಾರ್ಯಾರು ನಕಲಿ ಕ್ಲಿನಿಕ್ ಇಟ್ಟಿದ್ದಾರೋ ಅಂಥವ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಈ ಮೂಲಕ ನಾನು ಸಿದ್ದರಾಮಯ್ಯನವ್ರಿಗೆ ಅಥವಾ DK ಶಿವಕುಮಾರ್ ಅವ್ರಿಗೆ ಮತ್ತು ನಮ್ಮ ಆರೋಗ್ಯ ಮಂತ್ರಿಗಳಾದ ದಿನೇಶ್ ಗುಂಡೂರಾವ್ಗೆ ನಾನು ಒಂದು ಮನವಿಯನ್ನು ಈ ಮೂಲಕ ನಾನು ತಿಳಿಸ್ತಾ ಇದ್ದೀನಿ. ಇಂತಹ ಬಡ ಮಕ್ಕಳ ಜೀವಗಳನ್ನು ನೀವು ಅದು ಪರಿಶೀಲಿಸಿ ದೇಶಾದ್ಯಂತ ಈ ರೀತಿಯಂತಹ ಘಟನೆಗಳು ಮತ್ತೆ ಮರುಕಳಿಸಬಾರ್ದು ಅನ್ನೋ ರೀತಿಯಲ್ಲಿ ನಾನು ನಿಮ್ಮಲ್ಲಿ ಮನವಿ ಮಾಡಿಕೊಳ್ತೀನಿ. ಈ ಒಂದು ನಮ್ಮ ಕಂದಮ್ಮಗೆ ಒಂದು ನ್ಯಾಯವನ್ನು ದೊರಕಿಸಿಕೊಡಲಿ ಅಂತ ಈ ಮೂಲಕ ನಾನು ಸರ್ಕಾರಕ್ಕೆ ಮನವಿ ಮಾಡ್ತೀನಿ. ನಕಲಿ ಡಾಕ್ಟರ್ ಬಗ್ಗೆ ಶಾಸಕರಿಗೆ ಏನಾದರೂ ಹೇಳಿದ್ದೀರಾ ಈ ರೀತಿ ಆಗಿದೆ ಅಂತ? ನಕಲಿ ಡಾಕ್ಟರ್ಗಳ ಬಗ್ಗೆ ನಾವು ಈ ಘಟನೆ ನಡೆದಾಗ ನಾವು ಏನೂ ಮಾಹಿತಿ ಕೊಟ್ಟಿಲ್ಲ. ಈ ರೀತಿ ಒಂದು ಸಮಸ್ಯೆ ಆಗಿದೆ ಅಂತ ನಾವು ಶಾಸಕರ ಹತ್ರ ನಾನು ಬೆಳಗ್ಗೆ ಮಾತಾಡಿದಾಗ ಶಾಸಕರು ಒಳ್ಳೆ ರೀತಿಯಲ್ಲಿ ಸ್ಪಂದಿಸಿ ಅಲ್ಲಿ ಜಾಲಪ್ಪ ಹಾಸ್ಪಿಟ್ಲಿಗೆ ಅವ್ರಿಗೆ ಮಾತಾಡಿದ್ದಾರೆ. ಮತ್ತು ಇಲ್ಲಿ ಮತ್ತು ನಮ್ಮ ಸುನಿಲ್ ನಂಜೇಗೌಡರು ಕೂಡ ಮಾಲೂರು ವಸಂತ್ ಸರ್ ಹತ್ರ ಮಾತಾಡಿ ನಮ್ಗೆ ಏನೇನು ಅನುಕೂಲ ಬೇಕಾಗಿತ್ತು. ಆ್ಯಕ್ಚುಲಿ ಇವತ್ತು ಸರ್ಕಾರಿ ರಜೆ ಇರೋದ್ರಿಂದ, ದಸರಾ ಹಬ್ಬ ಇರೋದ್ರಿಂದ ಯಾವ ಸ್ಟೇಷನಲ್ಲಿ ಪೊಲೀಸರುಗಳು ಯಾರೂ ಇರಲಿಲ್ಲ. ಹಾಗಾಗಿ ನಮಗೆ ಅವರು ಅನುಕೂಲ ಮಾಡಿಕೊಟ್ಟು ನಮ್ಮ ಜೊತೆಯಲ್ಲಿ ಇವತ್ತು PM-ಗೆ ಮಾಲೂರು ಠಾಣೆಯಿಂದ ಪೊಲೀಸರನ್ನ ಕಳಿಸಿ ನಮಗೊಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ.